ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಈಗ ಡಬಲ್ ಟೆನ್ಷನ್, ಅದು ಕೂಡ ಗಣಿ ಕೇಸ್ನಲ್ಲಿ. ಸಾಯಿ ಮಿನರಲ್ಸ್ ಕೇಸ್ನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಪ್ರಾಸಿಕ್ಯೂಷನ್ ಚೆಂಡು ರಾಜ್ಯಪಾಲರ ಅಂಗಳದಲ್ಲಿ ಇರುವಂತಹದ್ದು. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಹಿನ್ನಡೆಯಾಗಿದೆ. ತಮ್ಮ ಮೇಲಿನ ಕೇಸ್ಗಳ ಫೈಟ್ಗೆ ಕುಮಾರಸ್ವಾಮಿ ಅವರು ಈಗ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರಂತೆ. ಲೀಗಲ್ ಫೈಟ್ನ ಜೊತೆಗೆ ರಾಜಕೀಯ ಫೈಟ್ಗೂ ಕೂಡ ಎಚ್.ಡಿ.ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸಾಯಿ ಮಿನರಲ್ಸ್ ಕೇಸ್ನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಟೆನ್ಷನ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ರಾಜಕೀಯ ಸಂಘರ್ಷ, ಮತ್ತೊಂದು ಕಡೆ ಕಾನೂನು ಸಂಘರ್ಷ. ಹೇಳಿ ಕೇಳಿ ಮೋದಿ ಅವರ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿದ್ದಾರೆ. ಅವ್ರ ಮೇಲೀಗ ಟ್ಯಾಕಲ್ ಮಾಡೋದಕ್ಕೆ ಕಾಂಗ್ರೆಸ್ ಕೂಡ ರೆಡಿ ಆಗ್ತಾ ಇದೆ. ಪ್ರಾಸಿಕ್ಯೂಷನ್ನ ಚೆಂಡು ರಾಜ್ಯಪಾಲರ ಅಂಗಳದಲ್ಲಿದೆ. ಈ ಸಂದರ್ಭದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಯಾವ ರೀತಿ ಇದೆಲ್ಲವನ್ನೂ ಕೂಡ ಹ್ಯಾಂಡಲ್ ಮಾಡ್ತಾರೆ? ಒಂದು ಕಡೆ ಕಾನೂನಿನ ಸಂಘರ್ಷ, ಮತ್ತೊಂದು ಕಡೆ ರಾಜಕೀಯ ಸಂಘರ್ಷ, ಎರಡನ್ನೂ ಕೂಡ ಹೇಗೆ ಎತ್ಕೊಂಡು ಹೋಗ್ತಾರೆ ಅಂತ ಹೇಳಿ. ಗಣಿ ಕೇಸ್, ಎಚ್.ಡಿ. ಕುಮಾರಸ್ವಾಮಿ ಅವರ ಹೋರಾಟ, ಕಾನೂನಾತ್ಮಕ ಹೋರಾಟಕ್ಕೆ ದೆಹಲಿ ವಕೀಲರ ತಂಡವನ್ನು ಈಗಾಗಲೇ ಕಾಂಟ್ಯಾಕ್ಟ್ ಮಾಡಿ ಚರ್ಚೆಯನ್ನು ನಡೆಸಿದ್ದಾರೆ. ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರ ಜೊತೆಗೆ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಸಾಯಿ ಮಿನರಲ್ಸ್ ಗಣಿ ಕೇಸ್ನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟಕ್ಕೆ ಒಂದು ಕಡೆ ದೆಹಲಿ ವಕೀಲರ ತಂಡದ ಜೊತೆಗೆ ಚರ್ಚೆ ಮಾಡಿದರೆ, ಮತ್ತೊಂದು ಕಡೆ ರಾಜಕೀಯವಾಗಿ ಹೋರಾಟವನ್ನು ಮಾಡಲಿಕ್ಕೂ ಕೂಡ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರನ್ನ ಈಗಾಗಲೇ ಕನ್ಸಲ್ಟ್ ಮಾಡಿದಾರಂತೆ. ಅವರ ಜೊತೆಗೆ ಗಣಿ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದೇ ಆಗ್ಬಿಟ್ರೆ ಅಥವಾ ನಿರಾಕರಿಸಿದ್ದೇ ಆಗಿಬಿಟ್ರೆ ಮುಂದೇನು ಅನ್ನೋದರ ಬಗ್ಗೆ ಹಿರಿಯ ವಕೀಲರ ಜೊತೆಗೆ ಚರ್ಚೆಯನ್ನು ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಂದಿನ ನಡೆ ಬಗ್ಗೆ ತಜ್ಞರ ಜೊತೆಗೆ ಸಮಾಲೋಚನೆಯನ್ನು ನಡೆಸಿದ್ದಾರಂತೆ ಕೇಂದ್ರ ಸಚಿವರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶ್ರೀನಿವಾಸ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್, ಗಣಿ ಕೇಸ್ ಸಹಜವಾಗಿಯೇ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಟೆನ್ಷನ್ ಅನ್ನು ಜಾಸ್ತಿ ಮಾಡ್ತಾ ಇದೆ. ಒಂದು ಕಡೆ ಕಾನೂನು ಸಂಘರ್ಷ, ಮತ್ತೊಂದು ಕಡೆ ರಾಜಕೀಯ ಸಂಘರ್ಷ, ಎರಡನ್ನೂ ಕೂಡ ಟ್ಯಾಕಲ್ ಮಾಡೋದಕ್ಕೆ ಯಾವ ರೀತಿ ಪ್ಲಾನ್ ಆಗಿದೆ ಅಂತ ಹೇಳಿ. ಪ್ರೇಮ್, ಕುಮಾರಸ್ವಾಮಿ ಅವರಿಗೆ ರಾಜಕೀಯವಾಗಿ ಈ ಒಂದು ಕೇಸನ್ನ ಟ್ಯಾಕಲ್ ಮಾಡೋದು ಅಷ್ಟೊಂದು ಕಷ್ಟ ಅಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ಆ ಕುಮಾರಸ್ವಾಮಿ ಅವರ ಬಳಿ ಕಾಂಗ್ರೆಸ್ನ ನಾಯಕರ ಹಿಂದಿನ ಹಗರಣಗಳಿಗೆ ಸಂಬಂಧಪಟ್ಟಂತ ಅನೇಕ ದಾಖಲಾತಿಗಳು ಅವರ ಹತ್ರ ಇರುವಂತದ್ದು. ಹಾಗಾಗಿ ಕಾಂಗ್ರೆಸ್ ನಾಯಕರು ಏನಾದರೂ ಕುಮಾರಸ್ವಾಮಿ ಅವರ ಮೇಲೆ ಅಟ್ಯಾಕ್ ಮಾಡಿದ್ರೆ ಅವರ ಕಾಲದ ಹಗರಣ, ಅವರ ನಾಯಕರ ಮೇಲಿರುವ ಹಗರಣವನ್ನ ಬಯಲಿಗೆ ಹೇಳುವ ಮೂಲಕ ಅವರನ್ನ ರಾಜಕೀಯವಾಗಿ ಟ್ಯಾಕಲ್ ಮಾಡಬಹುದು. ಆದ್ರೆ ಕುಮಾರಸ್ವಾಮಿ ಅವರಿಗೆ ಇರುವಂತದ್ದು ಕಾನೂನಿನ ಸಂಕಷ್ಟಗಳು. ಆ ರಾಜ್ಯಪಾಲರ ಮುಂದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅನ್ನುವಂತಹ ಏನು ಲೋಕಾಯುಕ್ತದ ಒಂದು ಮನವಿ ಏನಿದೆ ಅದು ಪೆಂಡಿಂಗ್ ಇದೆ. ಆ ರಾಜ್ಯಪಾಲರದ ವರದಿಯನ್ನ ತರ್ಜುಮೆ ಕೇಳಿದ್ರು, ಅದನ್ನು ಕೂಡ ಲೋಕಾಯುಕ್ತ ವಿಶೇಷ ತಂಡ ಏನಿದೆ ರಾಜ್ಯಪಾಲರಿಗೆ ಕಳಿಸಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಆ ಒಂದು ತರ್ಜುಮೆ ಮಾಡಿರುವಂತಹ ವರದಿಯನ್ನ ರಾಜ್ಯಪಾಲರು ಓದಿ ಯಾವ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಒಂದ್ ವೇಳೆ ಪರ ವಿರೋಧ ಅಂದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ ಮುಂದಿನ ಕಾನೂನಿನ ಹೋರಾಟಗಳು ಯಾವ ರೀತಿಯಾಗಿರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರ ಜೊತೆ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಯಾವ ರೀತಿಯಾಗಿ ಕಾನೂನಿನ ಹೋರಾಟಗಳನ್ನು ಮುಂದಿನ ದಿನಗಳಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು ಸಿದ್ಧತೆಯನ್ನು ಕೂಡ ಕುಮಾರಸ್ವಾಮಿ ಅವರು ಮಾಡಿರುವಂತದ್ದು. ಹಾಗಾಗಿ ಒಂದ್ ಕಡೆ ರಾಜಕೀಯವಾಗಿ ಇದನ್ನ ಟ್ಯಾಕಲ್ ಮಾಡುವಂತದ್ದು, ಮತ್ತೊಂದು ಕಾನೂನಾತ್ಮಕವಾಗಿ ಕೂಡ ಇದನ್ನ ಟ್ಯಾಕಲ್ ಮಾಡುವಂತಹ ಸಿದ್ಧತೆಗಳನ್ನ ಕುಮಾರಸ್ವಾಮಿ ಅವರು ಮಾಡಿಕೊಂಡಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ.